ಎಲ್ಲ ಅನಿಮೆ ಫ್ಯಾನ್ಸಿಗೆ ಸ್ವಾಗತ. ನಮ್ಮ ಯೂಟ್ಯೂಬ್ ಚಾನಲ್ ಕನ್ನಡ ಅನಿಮೆ ರಿವ್ಯೂಸ್ಗೆ. ಟೈಟಲ್ ಹಾಗೂ ತಮ್ಮನೇಲಿ ನೋಡಿ ನಿಮ್ಗೆ ಗೊತ್ತಾಗಿರ್ಬೋದು, ನಾನು ಇವತ್ತು ಏರೇಜ್ಡ್ ಅನಿಮೆ ಬಗ್ಗೆ ಮಾತಾಡ್ತಿದ್ದೀನಿ. ಈ ಅನಿಮೆ 2016 ರಿಲೀಸ್ ಆಗಿದ್ದು ಮತ್ತು ಇದರಲ್ಲಿ 12 ಎಪಿಸೋಡ್ಸ್ ಇದೆ ಮತ್ತು ಸ್ಟೋರಿ ಕೂಡ ಎಂಡ್ ಆಗೋಗಿದೆ. ಮತ್ತು ಈ ಅನಿಮೆನ ಕವರ್ ಮಾಡಿದ್ದೆ ಟಾಪ್ 5 ಆನಿಮೆ ಸೀರೀಸ್ ಫಾರ್ ಬಿಗಿನರ್ಸಲ್ಲಿ. ಅದೇ ರೀತಿ ಏರೇಜ್ಡ್ ಅನಿಮೆ ಕೂಡ ಒಂದು ಬಿಗಿನರ್ ಫ್ರೆಂಡ್ಲಿ ಅನಿಮೆ ಅನ್ಬೋದು. ಅದರ ಫಸ್ಟ್ ರೀಸನ್ ಈ ಅನಿಮೆ ಸ್ಟೋರಿ ಆಗಿರ್ಬೋದು ಮತ್ತು ಈ ಅನಿಮೆ ಜಾನರ್ ಮಿಸ್ಟ್ರಿ, ಸಸ್ಪೆನ್ಸ್ ಮತ್ತು ಟೈಮ್ ಟ್ರಾವೆಲ್ ಮೇಲೆ ಫೋಕಸ್ ಆಗಿರೋದು. ಮತ್ತು 12 ಎಪಿಸೋಡ್ಸ್ ಇದೆ, ಸ್ಟೋರಿ ಕೂಡ ಎಂಡ್ ಆಗಿದೆ. ಅದಕ್ಕಾಗಿ ಇದೊಂದು ಪರ್ಫೆಕ್ಟ್ ಬಿಗಿನರ್ ಫ್ರೆಂಡ್ಲಿ ಆನಿಮೆ ಅನ್ಬೋದು ಇದನ್ನು. ಮತ್ತು ಈ ಆನಿಮೇಷನ್ ಬಗ್ಗೆ ಮಾತಾಡಿದರೆ ಒಂದು ಪರ್ಫೆಕ್ಟ್ ಆನಿಮೇಷನ್ ಅನ್ಬೋದು. ನಿಮ್ಗೆ ಅನಿಸುತ್ತೆ ಸ್ವಲ್ಪ ಓಲ್ಡ್ ಆನಿಮೇಷನ್ ಥರ ಕಾಣಿಸ್ತಿದೆ, ಯಾಕಂದರೆ 2016 ಆನಿಮೇಟ್ ಆಗಿರೋದು ಸ್ವಲ್ಪ ಓಲ್ಡ್ ಅನಿಸುತ್ತೆ. ಆದರೆ ನೀವು ನೋಡ್ಬೋದು, ಇಷ್ಟ ಆಗುತ್ತೆ ನಿಮಗೆ. ಓಲ್ಡ್ ಅಂದರೆ 90s ಆನಿಮೆ ಥರ ಇಲ್ಲ, ಒಂದು ಮಾಡ್ರನ್ ಆನಿಮೆ ಥರನೇ, ಆದರೆ ಒಂದು ಸ್ವಲ್ಪ ಟೆಕ್ಸ್ಚರ್ ಎಲ್ಲ ಓಲ್ಡ್ ಫೀಲ್ ಅನಿಸುತ್ತೆ ನಿಮಗೆ ಸ್ವಲ್ಪ. ಮತ್ತು ಈ ಆನಿಮೆ ಸ್ಟೋರಿ ಬಗ್ಗೆ ಮಾತಾಡಿದರೆ ಇಲ್ಲಿ ನಮ್ಮ ಮೇನ್ ಕ್ಯಾರೆಕ್ಟರ್ ಹೆಸರು ಸತೋರು. ಇಲ್ಲಿ ನಮ್ಮ ಮೇನ್ ಕ್ಯಾರೆಕ್ಟರ್ ಒಬ್ಬ ಮಾಂಗ ಆರ್ಟಿಸ್ಟ್ ಆಗಿ ಟ್ರೈ ಮಾಡ್ತಿದ್ದಾನೆ. ಆದರೆ ಅವ್ನು ಬರ್ದಿರೋ ಮಾಂಗ ಎಲ್ಲ ರಿಜೆಕ್ಟ್ ಆಗುತ್ತೆ. ಅವ್ನು ಯಾವ್ದಾರ ಮ್ಯಾಗ್ಝಿನ್ ಸ್ಟುಡಿಯೋಗೆ ಹೋದ್ರೆ ಅವನ ಮಾಂಗನ ರಿಜೆಕ್ಟ್ ಮಾಡ್ತಿದ್ದಾರೆ. ಏನಂತ ಹೇಳ್ಬಿಟ್ಟು ರಿಜೆಕ್ಟ್ ಮಾಡ್ತಿದ್ದಾರೆ, ಅರೆ ನಿನ್ನ ಮಾಂಗ ಚೆನ್ನಾಗಿದೆ, ಆದರೆ ಆಡಿಯನ್ಸ್ಗೆ ಇದೆಲ್ಲ ಬೇಕಾಗಿರೋದು ಅಂತ ಅವ್ರು ಹೇಳ್ತಿದ್ದಾರೆ. ಅರೆ ನೀನು ನಿನ್ನ ಮನಸ್ಸಿನ ಡೀಪ್ಗೆ ಹೋಗ್ಬಿಟ್ಟು ಸ್ಟೋರಿ ಬರೀಬೇಕು ಅಂತ. ಮತ್ತು ನಮ್ಮ ಮೇನ್ ಕ್ಯಾರೆಕ್ಟರ್ನ ಟ್ರೈ ಮಾಡ್ತಾನೆ. ಆದರೆ ಟ್ರೈ ಮಾಡ್ಬೇಕಾದ್ರೆ ಒಂದು ಫಾಲ್ಟ್ ಇದೆ ಅವನಿಗೆ. ಅವನು ಯಾವಾಗ ಅವನ ಮನಸ್ಸಲ್ಲಿ ಅಷ್ಟು ಡೀಪ್ ಆಗೋಯ್ತಾನೆ ಅಥವಾ ಮೈಂಡಲ್ಲಿ ಅಷ್ಟು ಡೀಪ್ ಆಗೋಯ್ತಾನೆ, ಅವನಿಗೊಂದು ಗಿಲ್ಟ್ ಕಾಡುತ್ತೆ. ಇಲ್ಲಿ ನಮ್ಮ ಮೇನ್ ಕ್ಯಾರೆಕ್ಟರ್ ಅವನು ಚಿಕ್ಕ ವಯಸ್ಸಲ್ಲಿ ನಡೆದಿರೋ ಸ್ವಲ್ಪ ಇನ್ಸಿಡೆಂಟ್ಸ್ನ ಮರೆಯೋಕ್ಕೆ ಟ್ರೈ ಮಾಡಿದ್ದಾನೆ. ಮತ್ತು ಇನ್ಸಿಡೆಂಟ್ಸ್ನ ಮರ್ತಿದ್ದಾನೆ. ಯಾವಾಗ ಅವ್ನ ಮೈಂಡಲ್ಲಿ ಅಷ್ಟು ಡೀಪ್ ಆಗೋಯ್ತಾನೆ, ಆ ಇನ್ಸಿಡೆಂಟ್ ಅವನಿಗೆ ನೆನ್ಪರಕ್ಕೆ ಶುರು ಆಗುತ್ತೆ. ಅದಕ್ಕಾಗಿ ಅವನು ಗಿಲ್ಟ್ ಕಾಡುತ್ತೆ. ಅದಕ್ಕಾಗಿ ಅವನು ಅಷ್ಟು ಚೆನ್ನಾಗಿ ಮಂಗ ಬರೆಯೋಕ್ಕಾಯ್ತಿರ್ಲಿಲ್ಲ. ಅದಕ್ಕಾಗಿ ಅವನು ಏನು ಮಾಡ್ತಿದ್ದಾನೆ ಅಂದರೆ ಒಂದು ಪಿಜ್ಜಾ ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡ್ತಾ ಇರ್ತಾನೆ. ಈ ಅನಿಮೆ ಸ್ಟೋರಿ ಸೆಟ್ ಆಗಿರೋದು 2006 ಇದು ನೆನ್ಪಿಟ್ಕೊಳ್ಳಿ, ಯಾಕಂದರೆ ಇದು ಇಂಪಾರ್ಟೆಂಟ್ ಡೇಟ್. ನಾನು ಮುಂಚೆನೇ ಮೆನ್ಷನ್ ಮಾಡಿದ್ರಂಗೆ ಈ ಅನಿಮೆ ಟೈಮ್ ಟ್ರಾವೆಲ್ ಜಾನರಿಗೆ ಬಿಲಾಂಗ್ ಆಗುತ್ತೆ. ಅದಕ್ಕೆ ನೀವು ಡೇಟ್ ನೆನ್ಪಿಟ್ಕೋ, ಯಾಕಂದರೆ ಇಲ್ಲಿ ತುಂಬ ಡೇಟ್ಸಲ್ಲಿ ಟ್ರಾವೆಲ್ ಆಗುತ್ತೆ. ಅದರಲ್ಲಿ ಇಂಪಾರ್ಟೆಂಟ್ ಡೇಟ್ ಬಂದು 2006. ಅದೇ ರೀತಿ ಒಂದು ನಾರ್ಮಲ್ ಲೈಫ್ ಲೀಡ್ ಮಾಡ್ತಾ ಇರ್ತಾನೆ. ಆದರೆ ನಮ್ಮ ಮೇನ್ ಕ್ಯಾರೆಕ್ಟರ್ಗೆ ಒಂದು ಪವರ್ ಇದೆ. ಆ ಪವರ್ ಹೆಸರೇ ರಿವೈವಲ್. ಯೂಶಲಿ ಎಲ್ಲ ಟೈಮ್ ಟ್ರಾವೆಲ್ ಸೀರೀಸ್ಗಳಲ್ಲಿ ಒಂದೊಂದು ಸರ್ಟನ್ ರೂಲ್ಸ್ ಇರುತ್ತೆ. ಅದೇ ರೀತಿ ಈ ಸೀರೀಸಲ್ಲಿ ಕೂಡ ಸ್ವಲ್ಪ ರೂಲ್ಸ್ ಇದೆ. ಅಂದರೆ ಎಲ್ಲ ಕಡೆ ಟೈಮ್ ಟ್ರಾವೆಲ್ ಸೇಮ್ ಆಗಿರಲ್ಲ, ಎಲ್ಲ ಕಡೆ ಒಂದು ಡಿಫ್ರೆಂಟ್ ಟೈಮ್ ಟ್ರಾವೆಲ್ ತೋರಿಸಿರ್ತಾರೆ. ಅದೇ ರೀತಿ ಈ ಮೇಲೆ ಕೂಡ ಒಂದು ಡಿಫ್ರೆಂಟ್ ಟೈಮ್ ಟ್ರಾವೆಲ್ನ ತೋರಿಸಿದ್ದಾರೆ. ಆ ಟೈಮ್ ಟ್ರಾವೆಲ್ನೇ ನಮ್ಮ ಮೇನ್ ಕ್ಯಾರೆಕ್ಟರ್ ರಿವೈವಲ್ ಅಂತ ಕರೆಯೋದು. ರಿವೈವಲ್ದು ಕಾನ್ಸೆಪ್ಟ್ ಏನಂದರೆ, ಏನೋ ಒಂದು ಬ್ಯಾಡ್ ಇನ್ಸಿಡೆಂಟ್ ನಡೀತು ಅಂದ್ಕೊಳ್ಳಿ, ಮತ್ತು ಅದನ್ನು ನಮ್ಮ ಮೇನ್ ಕ್ಯಾರೆಕ್ಟರ್ ನೋಡ್ತಾನೆ, ಅಬ್ಸರ್ವ್ ಮಾಡ್ತಾನೆ. ಮತ್ತು ಒಂದು ಬ್ಲೂ ಕಲರ್ ಬಟರ್ಫ್ಲೈ ಆರುತ್ತೆ. ಅವಾಗ ಅವನಿಗೆ ಗೊತ್ತಾಗುತ್ತೆ ಇದು ರಿವೈವಲ್ ಆಗಿದೆ ಅಂತ. ಒಂದು ಇನ್ಸಿಡೆಂಟ್ ನಡೆದಿದೆ, ಆ ಇನ್ಸಿಡೆಂಟ್ ಎಕ್ಸಾಕ್ಟ್ 5 ಮಿನಿಟ್ಸ್ ಅಥವಾ 10 ನಿಮಿಷ ಅವನು ಹಿಂದೆ ಹೋಯ್ತಾನೆ ಟೈಮ್ ಟ್ರಾವೆಲ್ ಮಾಡಿಕೊಂಡು. ಅವಾಗ ನಮ್ಮ ಮೇನ್ ಕ್ಯಾರೆಕ್ಟರ್ ಫುಲ್ ಅವನ ಎನ್ವೈರ್ಮೆಂಟ್ನ ಅಬ್ಸರ್ವ್ ಮಾಡಬೇಕು, ಯಾಕಂದರೆ ಎಲ್ಲಿ ವಿಚಾರ ತಪ್ಪಾಗಿದೆ ಅನ್ನೋದನ್ನ ಕಂಡುಹಿಡಬೇಕು ಅವನು. ಇಲ್ಲಿ ರಿವೈವಲ್ ಯಾವಾಗ ಬೇಕಾದ್ರೂ ಆಗಲ್ಲ. ರಿವೈವಲ್ ಆಗೋದು ಸರ್ಟನ್ ಇನ್ಸಿಡೆಂಟ್ ನಡೆದಾಗ ಮಾತ್ರನೇ. ಏನೋ ಒಂದು ಮೇಜರ್ ಇನ್ಸಿಡೆಂಟ್ ಅವನ ಎನ್ವೈರನ್ಮೆಂಟಲ್ಲಿ ನಡೆದಾಗ ಮಾತ್ರನೇ. ಅವನು ಬೇಕು ಅಂತ ರಿವೈವಲ್ ಮಾಡೋಕ್ಕಾಗಲ್ಲ. ಮತ್ತು ನಮ್ಮ ಮೇನ್ ಕ್ಯಾರೆಕ್ಟರ್ ಅದನ್ನು ಫುಲ್ ಡೀಪಾಗಿ ಅಬ್ಸರ್ವ್ ಮಾಡಿಬಿಟ್ಟು ಕಂಡುಹಿಡಬೇಕು ಏನು ಮಿಸ್ಟೇಕ್ ನಡೆದಿದೆ ಅಂತ. ಮತ್ತು ಅವನಿಗೆ ಒಂದು ಚಾನ್ಸ್ ಸಿಗುತ್ತೆ ಆ ಮಿಸ್ಟೇಕ್ನ ಸರಿ ಮಾಡೋಕ್ಕೋಸ್ಕರ. ಇಲ್ಲಿ ನಾನೇನು ವಿಚಾರ ಅಬ್ಸರ್ವ್ ಮಾಡಿರೋ ಅಂದರೆ, ನಮ್ಮ ಮೇನ್ ಕ್ಯಾರೆಕ್ಟರ್ ಯಾವಾಗ ರಿವೈವಲ್ನ ಅವನು ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡ್ತಾನೆ, ಅಂದರೆ ಯಾವಾಗ ಅವನು ಮಿಸ್ಟೇಕ್ನ ಅಬ್ಸರ್ವ್ ಮಾಡಿಬಿಟ್ಟು ಸರಿ ಮಾಡ್ತಾನೆ, ಅವನಿಗೆ ಫಿಸಿಕಲಿ ಅಥವಾ ಮೆಂಟಲಿ ಡ್ಯಾಮೇಜ್ ಆಗೋಗುತ್ತೆ. ಅದು ಮೇ ಬಿ ಫಿಸಿಕಲಿ ಆಗಿರ್ಬೋದು ಅಥವಾ ಮೆಂಟಲಿ ಆಗಿರ್ಬೋದು, ಒಂದೊಂದ್ಸಲಿ ಎರಡು ಕೂಡ ಆಗುತ್ತೆ. ಅದೇ ರೀತಿ ಈ ಆನಿಮೆಯ ಫಸ್ಟ್ ಎಪಿಸೋಡ್ ಎಂಡಿಂಗಲ್ಲೇ ಒಂದು ಇನ್ಸಿಡೆಂಟ್ ನಡೆಯುತ್ತೆ. ಆ ಇನ್ಸಿಡೆಂಟ್ ಏನಂದರೆ, ನಮ್ಮ ಮೇನ್ ಕ್ಯಾರೆಕ್ಟರ್ ಅವ್ರ ತಾಯಿ ಸತ್ತೋಯ್ತಾರೆ. ಅದೊಂದು ಕಿಲ್ಲರ್ ಸಾಯಿಸಿರೋದು. ಈ ಕಿಲ್ಲರ್ ಯಾರು ಅನ್ನೋದೇ ನಮ್ಮ ಮೇನ್ ಕ್ಯಾರೆಕ್ಟರ್ ಕಂಡುಹಿಡಿಬೇಕು. ಅವರ ತಾಯಿನ ಅವನು ಮತ್ತೆ ಸೇವ್ ಮಾಡೋಕ್ಕೋಸ್ಕರ ಏನೆಲ್ಲ ಮಾಡ್ತಾನೆ, ಮತ್ತು ಯಾವ ರೀತಿ ಒಂದು ಟ್ವಿಸ್ಟ್ ಬರುತ್ತೆ, ಯಾವ ರೀತಿ ಟರ್ನ್ಸ್ ಇದೆ ಆನಿಮೆಯಲ್ಲಿ, ಮತ್ತು ಅವನು ಏನು ವಿಚಾರನ ಮರೆಯೋಕ್ಕೆ ಟ್ರೈ ಮಾಡ್ತಿದ್ದಾನೆ, ಏನಕ್ಕೆ ಅವನು ಎದುರುತ್ತಿದ್ದಾನೆ ಆ ವಿಚಾರನ ವಾಪಸ್ ನೆನೆಸ್ಕೊಳ್ಳೋದಕ್ಕೆ. ಮತ್ತು ಅವ್ರ ಅಮ್ಮನ ಸೇವ್ ಮಾಡೋಕ್ಕಾಗುತ್ತೋ ಅಂತ ಕೈಲಿ ಇಲ್ಲಿ ಟೈಮ್ ಟ್ರಾವೆಲ್ ಆಗಿ ಅವನು 5th ಸ್ಟ್ಯಾಂಡರ್ಡಿಗೆ ಬಂದಿರ್ತಾನೆ, ಅಂದರೆ 1988. ಈ ಡೇಟ್ ಕೂಡ ಇಂಪಾರ್ಟೆಂಟ್ ಡೇಟ್, ಇದನ್ನು ಕೂಡ ನೀವು ನೆನಪಿಟ್ಕೋಬೇಕು. ಇಲ್ಲಿ ನಮ್ಮ ಮೇನ್ ಕ್ಯಾರೆಕ್ಟರ್ ಅವ್ರ ಅಮ್ಮ ಸತ್ತಿರೋದು 2006, ಆದರೆ ಅವನು ರಿವೈವಲ್ ಆಗಿ ಬಂದಿರೋದು 1988. ಅಂದರೆ ಅವನು 18 ಇಯರ್ಸ್ ಬ್ಯಾಕ್ ಟೈಮ್ ಟ್ರಾವೆಲ್ ಮಾಡಿದ್ದಾನೆ. ಅಂದರೆ ರಿವೈವಲ್ ನೋಡ್ಬೋದು, ಯಾವುದೋ ಒಂದು ಇನ್ಸಿಡೆಂಟ್ ನಡೆಯೋಕ್ಕಿಂತ ಎಕ್ಸಾಕ್ಟ್ಲಿ 5 ಮಿನಿಟ್ಸ್ ಹಿಂದೆ ಹೋಗೋದು. ಅದೇ ರೀತಿ ಏನಕ್ಕೆ ಅವನು 18 ಇಯರ್ಸ್ ಬ್ಯಾಕ್ ಹೋಗಿದ್ದಾನೆ, ಅಂದರೆ 18 ಇಯರ್ಸ್ ಬ್ಯಾಕಲ್ಲಿ ನಡೆದಿರೋ ಇನ್ಸಿಡೆಂಟಿಗೆ ಈಗ ಏನು ಎಫೆಕ್ಟ್ ಆಯ್ತಿದೆ ಅನ್ನೋದು. ಇಲ್ಲಿ ನಂಗೊಂದು ಮಾತು ನೆನಪು ಬರುತ್ತೆ. ಪ್ರಿನ್ಸ್ ಆಫ್ ಪರ್ಷಿಯಾ ಸ್ಯಾಂಡ್ಸ್ ಆಫ್ ಟೈಮಲ್ಲಿ ನಮ್ಮ ಪ್ರಿನ್ಸ್ ಹೇಳಿದ್ದಾನೆ, ಆದರೆ ಟೈಮ್ ಒಂದು ರಿವರ್ ರೀತಿ ಅಲ್ಲ, ಟೈಮ್ ಒಂದು ಓಷನ್ ರೀತಿ. ಇಲ್ಲಿ ನಾವು ಟೈಮಲ್ಲಿ ಮುಂದೆನೂ ಬರ್ಬೋದು, ಹಿಂದೆನೂ ಬರ್ಬೋದು. ಆದರೆ ರಿವರ್ ಆದರೆ ಬರೀ ಮುಂದೆ ಮಾತ್ರ ಹೋಗೋಕ್ಕಾಗುತ್ತೆ, ಟೈಮ್ ಬರೀ ಮುಂದೆ ಫ್ಲೋ ಮಾತ್ರ ಆಗಲ್ಲ. ಅದು ಓಷನ್ ಇದ್ದಂಗೆ. ಓಷನಲ್ಲಿ ಹಿಂದೆನೂ ಬರ್ಬೋದು, ಮುಂದೆನೂ ಬರ್ಬೋದು, ಲೆಫ್ಟಿಗೂ ಬರ್ಬೋದು, ರೈಟಿಗೂ ಬರ್ಬೋದು. ಆದರೆ ರಿಯಲ್ ಲೈಫಲ್ಲಿ ಅದು ವರ್ಕ್ ಆಗಲ್ಲ. ಅದಕ್ಕಾಗಿ ಅವನು 18 ಇಯರ್ಸ್ ಬ್ಯಾಕ್ ಬರ್ತಾನೆ. 18 ಇಯರ್ಸ್ ಬ್ಯಾಕ್ ಅವನು ಅಬ್ಸರ್ವ್ ಮಾಡಬೇಕು ಏನು ಮಿಸ್ಟೇಕ್ ಆಗಿದೆ ಅಂತ. ಆ ಮಿಸ್ಟೇಕ್ನ ಸರಿಪಡಿಸಿದ್ರೆ ಮಾತ್ರ ಅವನು ಆರಾಮ 2006 ಬದುಕೋದು. ಏನು ಮಿಸ್ಟೇಕ್ ಅಂತ ತಿಳ್ಕೊಳ್ಳೋಕ್ಕೆ ನೀವು ನೋಡಬೇಕಾಗಿರೋದು ಏರೇಜ್ಡ್ ಆನಿಮೆ. ಈ ಆನಿಮೆ ಕ್ಯಾರೆಕ್ಟರ್ಸ್ ಬಗ್ಗೆ ಮಾತಾಡಿದರೆ ಇಲ್ಲಿ ಮೇನ್ ಫೋಕಸ್ ಆಗಿರೋದು ಸತೋರು. ಅಂದರೆ ಅವನ ಕ್ಯಾರೆಕ್ಟರ್ ಡೆವಲಪ್ಮೆಂಟ್ ಯಾವ ಥರ ನಡೆಯುತ್ತೆ, ಮತ್ತು ಅವನು ಸರ್ಟನ್ ಪಾಯಿಂಟ್ ಆಫ್ ಇನ್ಸಿಡೆಂಟ್ಸಲ್ಲಿ ಯಾವ ಥರ ಅವನು ರಿಯಾಕ್ಟ್ ಮಾಡ್ತಾನೆ ಸಿಚುವೇಷನ್ಗೆ, ಅದನ್ನು ತುಂಬ ಡೀಪಾಗಿ ತೋರಿಸಿದ್ದಾರೆ ಈ ಆನಿಮೆಯಲ್ಲಿ. ಈ ಆನಿಮೆ ಎಂಡಿಂಗ್ ಬಗ್ಗೆ ಮಾತಾಡಿದ್ರೆ ಒನ್ ಆಫ್ ದ ಡಿಬೇಟೇಬಲ್ ಎಂಡಿಂಗ್ ಅನ್ಬೋದು. ಅಂದರೆ ಮಿಕ್ಸ್ಡ್ ಒಪಿನಿಯನ್ ಅನ್ಬೋದು ಈ ಎಂಡಿಂಗ್ ಬಗ್ಗೆ. ತುಂಬ ಜನಕ್ಕೆ ಒಂದೊಂದು ಒಪಿನಿಯನ್ ಇದೆ. ಒಬ್ಬೊಬ್ಬರಿಗೆ ತುಂಬಾ ಇಷ್ಟ ಆಗುತ್ತೆ, ಒಬ್ಬೊಬ್ಬರು ಚೂರು ಇಷ್ಟ ಆಗಲ್ಲ, ಒಬ್ಬೊಬ್ಬರು ಆ್ಯಾವ್ರೇಜ್ ಎಂಡಿಂಗ್ ಅಂತಾರೆ.
ಮತ್ತು ನೀವೇನಾದರೂ ಆ್ಯನಿಮೆ ನೋಡಿದರೆ ನಿಮಗೆ ಎಂಡಿಂಗ್ ಬಗ್ಗೆ ಏನು ಅನಿಸ್ತು ಅದನ್ನು ಕಮೆಂಟ್ ಮಾಡೋದನ್ನ ಮರಿಬೇಡಿ.